Tidak. Mayor aja, Pak. Mayor. Mayor, Mayor. Mayor. Mayor, Mayor. Kunjung. Bisa.
ಧ್ವಜ ಪ್ರತಿಷ್ಠಾ ಕಾರ್ಯಕ್ರಮ ಸಂರಕ್ಷಣ ಕವಚ ಮತ್ತು ಉತ್ತರ ಎಲ್ಲ ಅತಿಥಿ ಅಭ್ಯರ್ಥಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾರೆ. ಇದೀಗ ವೇದಿಕೆಯಲ್ಲಿ ಉತ್ತರ ಹೊರಾಂಗಣದ ನೂತನ ಮೇಲ್ಚಾವಣಿ ಸಮರ್ಪಣಾ ಸಮಾರಂಭದ ಸಭಾ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮದಲ್ಲಿ ನೂತನ ಮೇಲ್ಚಾವಣಿಯನ್ನು ಉದ್ಘಾಟನೆ ಮಾಡಿದ ವೇದಮೂರ್ತಿ ಹರಿನಾರಾಯಣ ದಾಸ ಅವರು ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಸುದೀರ್ಘವಾದಂಥ ಒಂದು ಮಳೆಯ ಮಧ್ಯದಲ್ಲಿ ಕೂಡ ಇಲ್ಲಿಯ ಯುವಕರು ಬಹಳಷ್ಟು ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಹಗಲಿರುಳು ಸಾಕಷ್ಟು ದುಡಿದಿದ್ದಾರೆ. ಇದೀಗ ವೇದಿಕೆಗೆ ಎಲ್ಲ ಅಭ್ಯಾಗತರು ಕೂಡ ಆಗಮಿಸಿದ್ದಾರೆ. ಸಾಂಪ್ರದಾಯಿಕವಾದಂಥ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಳ್ಳುವುದಕ್ಕಿದೆ. ಕುಮಾರಿ ಸೌಮ್ಯಶ್ರೀ ಕೋಡಿ ಅಭಿವಂದನಾ ನಿವೇದನಾ ನೀರಾಜನಾ ಇದೋ ಇದೋ ಗಣಪತಿ ನೀಡುವ ಸತ್ಕರಿ ಆರಾಧನಾ ಅಭಿವಂದನಾ ಪ್ರಫುಲ್ಲ ಹೃದಯ
बेडकु माडि आराधना अभिवन्दना निवेदना नीराजना इदो इदो गणपति नीडिडुव सद्गति आराधना अभिवन्दना ಸ್ವಾಮಿ ಶ್ರೀಕೋಡಿಗೆ ಇವರಿಗೆ ವಂದನೆಗಳು. ಒಂದಿನ್ನು ವೇದಿಕೆಯಲ್ಲಿ ಈಗ ಸ್ವಾಗತ ಬಂದಂಥ ಅತಿಥಿ ಅಭ್ಯಾಗತರನ್ನು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಬೇಕೆಂಬುದಾಗಿ ನಮ್ಮವರೇ ಆದಂಥ ಶ್ರೀಯುತ ನಾಗರಾಜನ ವರ್ಕಾಡಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೇರಿರುವ ಎಲ್ಲ ಸದ್ಭಕ್ತ ಬಾಂಧವರಿಗೆ ಕಳೆದ 1 ವರ್ಷದ ಅವಧಿಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೆದಂತಹ ಅಭಿವೃದ್ಧಿ ಕಾರ್ಯಗಳ ಬಳಿಕ ಜರುಗಿದಂತಹ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ಬಹುಶಃ ವರ್ಕಾಡಿಯ ಇತಿಹಾಸದಲ್ಲಿ ಅದ್ಭುತವಾದಂತಹ ಅಕ್ಷರಗಳಿಂದ ದಾಖಲಿಸಲ್ಪಟ್ಟಿದೆ. ಈಗಾಗಲೇ ನಮ್ಮನ್ನು ಸೇರಿಕೊಂಡಿರುವ ಶ್ರೀಮತಿ ಚಂದ್ರಕಲಾ ಅಧಿಪತಿರಾವ್ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬಹುಶಃ ವರ್ಕಾಡಿ ದೇವಸ್ಥಾನದ ಒಟ್ಟಂದದ ಕಾರ್ಯಕ್ರಮಗಳಲ್ಲಿ ಇದುವರೆಗಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಯಶಸ್ವಿಯಾಗುವುದಕ್ಕೆ ಸ್ವಾಮಿ ಸುಬ್ರಹ್ಮಣ್ಯನ ಅನುಗ್ರಹದ ಮುಖೇನ ದಣಿವರಿಯದೆ ದುಡಿದ ಅದೆಷ್ಟೋ ಕಾರ್ಯಕರ್ತರ ಶ್ರಮ ಇದೆ ಅನ್ನುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಎಲ್ಲಿಂದ ಹಣ ಬಂತು, ಎಲ್ಲಿಂದ ಕಾರ್ಯಕರ್ತರು ಬಂದರು, ಎಲ್ಲಿಂದ ಜನ ಸೇರಿದ್ರು, ಹೇಗೆ ಕಾರ್ಯಕ್ರಮ ಆಯಿತು, ಇವೆಲ್ಲವೂ ಕೂಡ ಒಂದು ರೀತಿಯ ಕನಸಿನೋಪಾದಿಯಲ್ಲಿ ನಮಗೆ ನಡೆದು ಹೋಗಿದ್ದು. ಇದಕ್ಕೆ ಶ್ರಮಪಟ್ಟ ಎಲ್ಲರ ಶ್ರಮವನ್ನು ಕೂಡ ನಾವು ಈ ಹೊತ್ತಿನಲ್ಲಿ ನಿಜವಾಗ್ಲೂ ಗೌರವಿಸ್ತಾ ಇದ್ದೇವೆ. ಜೊತೆಗೆ ಅದರ ಮುಂದುವರಿದ ಭಾಗವಾಗಿ ಧ್ವಜ ಪ್ರತಿಷ್ಠಾ ಕಾರ್ಯಕ್ರಮ, ದೃಢ ಸಂಪ್ರೋಕ್ಷಣ ಕಲಶ ಮತ್ತು ಉತ್ತರ ಹೊರಾಂಗಣದ ನೂತನ ಮೇಲ್ಚಾವಣಿ ಸಮರ್ಪಣಾ ಸಮಾರಂಭ. ಇದರಲ್ಲಿ ಉತ್ತರ ಹೊರಾಂಗಣದ ನೂತನ ಮೇಲ್ಚಾವಣಿ ಸಮರ್ಪಣಾ ಸಮಾರಂಭ ಇದೀಗ ತಾನೇ ಸಂಪನ್ನಗೊಂಡಿದೆ. ಇದರ ಭಾಗವಾಗಿ ಇದೀಗ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೀತಾ ಇದೆ. ನೀವೆಲ್ಲರೂ ಕಾಣುತ್ತಿರುವಂತಹ ಈ ಒಂದು ಉತ್ತರ ಭಾಗದ ನೂತನ ಮೇಲ್ಚಾವಣಿ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಕೆರೆಯ ಮುಂಭಾಗದ ಒಂದಷ್ಟು ಭಾಗಗಳು ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯ ಕಾರಣದಿಂದ ವಿಳಂಬ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಅದು ಕೂಡ ಪೂರ್ಣವಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಅಂಗಳ ಇಷ್ಟು ದೊಡ್ಡದುಂಟ ಅಂತ ಈಗ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಇದಕ್ಕಿಂತ ಮೊದಲು ಒಂದಷ್ಟು ಜನ ಇರಬೇಕಾದ್ರೆ ಜಾತ್ರೆಯಲ್ಲಿ ಚಪ್ಪರದ ಮುಖೇನ ಗೊತ್ತಾಗ್ತಿದ್ದದ್ದು ಈ ಒಂದು ಮೇಲ್ಚಾವಣಿ ಬಂದ ಬಳಿಕ ಇನ್ನಷ್ಟು ವಿಸ್ತೃತಗೊಂಡಿದೆ ಅಂತಲೇ ಹೇಳಬಹುದು. ಜೊತೆಗೆ ಕೆಲವೊಮ್ಮೆ ನಾವಂತೂ ಇದೇ ಅಂಗಣದಲ್ಲಿ ಆಟ ಆಡಿ ಬೆಳೆದಂತಹ ಹುಡುಗರು, ಆ ಮೂಲಕವಾಗಿ ನಾವು ಕಟ್ಟಿದಂತಹ ಸಂಸ್ಥೆ ಕಾವಿಕೃಪಾ ಸಂಗೀತ ಮಿತ್ರ ಮಂಡಳಿ ಇವತ್ತಿಗೂ ಈ ದೇವಸ್ಥಾನದ ಎಲ್ಲ ಭಾಗಗಳಲ್ಲೂ ಕೂಡ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವುದು ನಮ್ಮ ಕಾವಿಕೃಪಾ ಸಂಗೀತ ಮಿತ್ರ ಮಂಡಳಿ ಸುಮಾರು 30 ವರ್ಷಗಳು ಈಗ ಆಗ್ತಾ ಇದೆ. ಈ ಕಾರಣದಿಂದ ನಮಗಂತೂ ಧೈರ್ಯ ಇತ್ತು. ಯಾಕೆಂದ್ರೆ ದೇವರ ಸನ್ನಿಧಿಯ ಎದುರಿನಲ್ಲಿ ಕೈ ಮುಗಿದು ಯಾವುದೇ ಕೆಲಸವನ್ನು ಆರಂಭ ಮಾಡಿದ್ರೆ ಅದು ಯಾವತ್ತೂ ಕೂಡ ಸುಳ್ಳಾಗಲಿಲ್ಲ ಅನ್ನೋದು ನಮಗೆ ದೃಢ ನಿಶ್ಚಯ ಇತ್ತು. ಅದೇ ರೀತಿಯಾಗಿ ಈಗಿರುವಂತಹ ಜೀರ್ಣೋದ್ಧಾರ ಸಮಿತಿ, ಅಭಿವೃದ್ಧಿ ಸಮಿತಿ, ಆಡಳಿತ ಮಂಡಳಿ ಇವರೆಲ್ಲರ ಒಟ್ಟು ಸಹಕಾರದಿಂದ ಬ್ರಹ್ಮ ಕಲಶೋತ್ಸವ ಅನ್ನುವುದು ಒಂದು ಅದ್ಭುತ ಕಾರ್ಯಕ್ರಮವಾಗಿ ದಾಖಲಾಯಿತು. ಅತ್ಯಂತ ಯಶಸ್ವಿಯಾಗಿ ದಾಖಲಾಯಿತು. ಅದರ ಮುಂದುವರಿದ ಭಾಗವೇ ಈ ಮೇಲ್ಚಾವಣಿ ಸಮರ್ಪಣೆ. ಅದಕ್ಕೆ ಮೊದಲು ಈ ಹಿಂದೆ ನಡೆದಂತಹ ಅಷ್ಟಮಂಗಲ ಪ್ರಶ್ನೆಯಲ್ಲೂ ಧ್ವಜಸ್ತಂಭದ ಬಗ್ಗೆ ಬಹಳಷ್ಟು ಬಾರಿ ಉಲ್ಲೇಖ ಆಗಿತ್ತು. ಕಾರಣಾಂತರಗಳಿಂದ ಅದನ್ನ ನೆರವೇರಿಸುವುದಕ್ಕೆ ಕಷ್ಟವಾಗಿತ್ತು. ಆದರೆ ದೈವ ಸಂಕಲ್ಪ ಮತ್ತು ನಮ್ಮ ಯೋಗ ಭಾಗ್ಯ ಈ ಒಂದು ಸಂದರ್ಭದಲ್ಲಿ ನೂತನ ಧ್ವಜ ಪ್ರತಿಷ್ಠೆ ನಾಳೆ ದಿನ ನಡೀಲಿಕ್ಕಿದೆ. ಇದರ ಜೊತೆಗೆ ನಾವೆಲ್ಲ ಒಂದೇ ಅಂದುಕೊಳ್ತೇವೆ,
ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶ ಆಗ್ತದೆ, ಅದು ದೊಡ್ಡ ವಿಷಯ ಅಲ್ಲ. ಆ ಬ್ರಹ್ಮಕಲಶ ಆಗುವ ನಾವಿದ್ದೇವಲ್ಲ, ನಮಗೆ ಆ ಪುಣ್ಯ ಸಿಕ್ಕಿದಲ್ಲ, ಅದು ನಮ್ಮ ಭಾಗ್ಯ, ನಮ್ಮ ಜೀವನದ ಭಾಗ್ಯ ಅಂತ ಅಂದುಕೊಳ್ತಾ ಈ ಕಾರ್ಯಕ್ರಮದ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಈಗಾಗಲೇ ನೂತನ ಮೇಲ್ಛಾವಣಿಯನ್ನು ಉದ್ಘಾಟನೆ ಮಾಡಿದ ವೇದಮೂರ್ತಿ ಶ್ರೀ ಹರಿನಾರಾಯಣದಾಸ ಸಹಸ್ರಣ ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ವಿಕ್ರಮ್ ದತ್ತಾ ಅವರು ಎಲ್ಲ ಅತಿಥಿಗಳನ್ನ ಶಾಲು ಹೊದಿಸಿ ಹಾಗೆ ಅಡಿಕೆ ವೀಳ್ಯದೆಲೆಯನ್ನು ಇಟ್ಟು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ವೇದಮೂರ್ತಿ ವಿದ್ವಾನ್ ಶ್ರೀ ಪಂಚಭಾಸ್ಕರ್ ಭಟ್. ಈ ಹಿಂದೆಯೂ ಇಲ್ಲೊಂದು ಪ್ರಶ್ನೆಗಳು ನಡೆದಾಗ ಬಂದಿದ್ದವರು. ಜೊತೆಗೆ ನನಗಂತೂ ಬಹಳ ಸ್ಪಷ್ಟ ನೆನಪಿದೆ, ಪಂಚಭಾಸ್ಕರ್ ಭಟ್ ಅವರು ಉಡುಪಿಯಲ್ಲಿ ಇರಬಹುದು, ದಕ್ಷಿಣ ಕನ್ನಡ ಜಿಲ್ಲೆ ಇರಬಹುದು, ಕಾಸರಗೋಡು ಭಾಗದಲ್ಲಿ ಇರಬಹುದು, ಆಗಮ ವಿಚಾರವಾಗಿ ನಿರಂತರವಾಗಿ ಮಾರ್ಗದರ್ಶನ ನೀಡ್ತಾ ಇರುವವರು. ಜೊತೆಗೆ ನಮ್ಮ ಈ ಊರಿನ ಇದೀಗ ನಾಳೆಯ ದಿನ ದೇವಾಡಿಗ ಸಮಾಜ ಧ್ವಜಸ್ತಂಭವನ್ನು ಅರ್ಪಣೆ ಮಾಡ್ತಾ ಇದೆ. ಆ ನಮ್ಮ ದೇವಸ್ಥಾನದ ಹೆಮ್ಮೆಯ ಪದಾರ್ಥಿಗಳಾಗಿರುವಂತಹ ಸೇಸಪ್ಪ ದೇವಾಡಿಗ ಅವರ ಬಗ್ಗೆ ಅದ್ಭುತವಾದಂತಹ ಮಾತುಗಳನ್ನು ಹೇಳುವುದರ ಮೂಲಕ ದೇವಾಲಯದ ಜಾತ್ರೋತ್ಸವದ ವಿಚಾರಗಳಲ್ಲಿ ವರ್ಕಾಡಿಯ ಕೊಡುಗೆಯನ್ನು ಕೂಡ ಅವರು ಸ್ಮರಿಸಿದ್ದಾರೆ. ಅದಕ್ಕಾಗಿ ವಿಶೇಷವಾದ ಅಭಿನಂದನೆ ಕೊಡ್ತಾ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಇನ್ನು ವೇದಮೂರ್ತಿ ಶ್ರೀ ರಂಗ ಐತಾಳ್ ಕದ್ರಿ ದೈವಜ್ಞರು ಈ ದೇವಸ್ಥಾನದೊಂದಿಗೆ ನಿಕಟವಾದಂತಹ ಸಂಬಂಧವನ್ನು ಹೊಂದಿರುವ ಜೊತೆಗೆ ಸಮಾಜಕ್ಕೆ ಉತ್ತಮ ಮಾರ್ಗದರ್ಶಕರು. ಅವರನ್ನ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ದೇವರ ಕಾರ್ಯ ಒಮ್ಮೊಮ್ಮೆ ಹೇಗಿರ್ತದೆ ಅಂತ ಅನ್ನೋದಕ್ಕೆ ನಮ್ಮ ಸತೀಶ್ ಕುಂಪಲ್ ಅವರು ಸಾಕ್ಷಿ. ಅದು ಕಾಕತಾಳಿ ಆಗಿರಬಹುದು. ಇಲ್ಲಿನ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಮೇಲೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದರು. ಆದ್ರಿಂದ ಅದು ಯೋಗ ಕೂಡಿ ಬಂತು ಏನೋ ಅಂತ ಇದ್ದು ನಮಗಂತೂ ಹೆಮ್ಮೆ. ಸತೀಶನ್ನ ಇಲ್ಲಿ ಅಧ್ಯಕ್ಷರಾದವರು ಅಲ್ಲಿ ಅಧ್ಯಕ್ಷರಾದರು ಅಂತ ಮತ್ತೊಮ್ಮೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನು ಶ್ರೀಮತಿ ಚಂದ್ರಕಲಾ ದೀಪಕರಾವ್ ಕದ್ರಿ, ಸದಸ್ಯರು ಜಿಲ್ಲಾ ಧಾರ್ಮಿಕ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ, ಅವರನ್ನು ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಶ್ರೀ ಪುರುಷೋತ್ತಮ್ ಭಂಡಾರಿ ಅಡ್ಯಾರು, ಅಧ್ಯಕ್ಷರು ಸಂಸ್ಕಾರ ಭಾರತಿ ಮಂಗಳೂರು. ಅದ್ಭುತವಾದಂತಹ ಸಂಘಟನೆ. ಇಂದಿನ ಯುವ ಪೀಳಿಗೆಗೆ ಸಂಪೂರ್ಣ ಮಾರ್ಗದರ್ಶನ ನೀಡುವಂತಹ ಈ ಸಂಘಟನೆಯ ಅಧ್ಯಕ್ಷರಾಗಿರುವ ಪುರುಷೋತ್ತಮ್ ಭಂಡಾರಿ ಅಡ್ಯಾರು ಅವರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ದೇವಾಲಯದ ಮಾರ್ಗದರ್ಶಕರು, ಅನೇಕ ವರ್ಷಗಳ ಕಾಲ ಮುಕ್ತೇಶ್ವರರಾಗಿ ಮುನ್ನಡೆಸಿದವರು, ಹಿರಿಯರು ಆಗಿರುವಂತಹ ಶ್ರೀ ದುರ್ಗಾದಾಸ್ ಭಂಡಾರಿ ಇವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಕ್ತೇಶ್ವರರಾದಂತಹ ಶಾಮಿಟಲ್ ಒಳ್ಳ ಕೂಡ ಇವರಿಗೂ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿಯಾಗಿ ದೇವಸ್ಥಾನದ ಮಹಿಳಾ ಮಂಡಳಿಯ ಅಧ್ಯಕ್ಷರಾಗಿರುವ ಸರಸ್ವತಿ ಒಳ್ಳ ಇವರಿಗೆ ಪ್ರಫುಲ್ಲ ರೈ ಇವರು ಶಾಲೋದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಶ್ರೀ ಕ್ಷೇತ್ರದ ಆರಂಭಿಕ ದಿನಗಳ ಒಂದು 3-4 ದಶಕಗಳ ಹಿಂದಿನ ಕಷ್ಟದ ಸಂದರ್ಭದಲ್ಲಿ ನಿರಂತರವಾಗಿ ಈ ಕ್ಷೇತ್ರದ ಜೊತೆ ಸೇವೆಯನ್ನ ಮಾಡ್ತಾ ದುರ್ಗಾದಾಸ್ ಭಂಡಾರಿ ಅವರನ್ನ ಟ್ರಸ್ಟಿ ಮಾಡೋದಕ್ಕೆ ಬಹಳಷ್ಟು ಶ್ರಮಿಸಿದವರು ಶ್ರೀಯುತ ಪಿ ಎನ್ ಸುಬ್ಬಾರಾವ್ ಇವರು. ಅವರನ್ನು ಅತ್ಯಂತ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಪಿ ಎನ್ ಸುಬ್ಬಾರಾವ್ ಇವರಿಗೆ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿಯಾಗಿ ಎಲ್ಲರನ್ನ ಸ್ವಾಗತಿಸಿದ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ವಿಕ್ರಮ್ ದತ್ತಾ ಇವರಿಗೆ ಆತ್ಮೀಯವಾದ ಸ್ವಾಗತ. ಇವರಿಗೆ ಪ್ರಭಾಕರ್ ಇವರು ಸ್ವಾಗತ ಮಾಡಬೇಕು ಅಂತ ಕೇಳಿಕೊಳ್ತಾ, ಜೊತೆಗೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದ ಸದಾಶಿವ ನಾಯಕ್ ಮಂಟಮೆ, ಅದೇ ರೀತಿಯಾಗಿ ಕಿಶೋರ್ ಇವರೆಲ್ಲರೂ ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಆಗಮಿಸಿರುವ ನಿಮ್ಮೆಲ್ಲರೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ವೇದಿಕೆಯಲ್ಲಿ
ಉತ್ತರ ಹೊರಾಂಗಣ ನೂತನ ಮೇಲ್ಚಾವಣಿ ಸಮರ್ಪಣಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಮುಂದುವರಿಕೆಗಾಗಿ ಕಾರ್ಯಕ್ರಮ ನಿರೂಪಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ಅತಿಥಿಗಳು ಆಗಮಿಸಿದ್ದಾರೆ. ಶ್ರೀಯುತ ರಾಜೀವ್ ಭಂಡಾರಿ, ಕಪ್ಪಣಮೊಗರಗುತ್ತು, ಉದ್ಯಮಿ, ಮುಂಬೈ, ಇವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷರು ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ್ನು ಶ್ರೀಮತಿ ಚಂದ್ರಕಲಾ ದೀಪಕ್ ರಾವ್ ಕದ್ರಿ ಚುಟುಕಾಗಿ ಒಂದೆರಡು ಮಾತುಗಳನ್ನಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆರಾಧ್ಯ ದೈವವಾದ ಕದ್ರಿ ಶ್ರೀ ಮಂಜುನಾಥ ದೇವರಿಗೆ ನಮಸ್ಕರಿಸುತ್ತಾ, ಹಾಗೆ ಇಲ್ಲಿನ ದೇವರಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಭಗವತ್ ಭಕ್ತರಿಗೆ ವಂದಿಸುತ್ತಾ, ನಾನು ಈ ಕ್ಷೇತ್ರಕ್ಕೆ ಹೊಸದಾಗಿ, ಬಹುಶಃ ನನಗಿದು ಗೊತ್ತಿರಲಿಲ್ಲ. ನನ್ನ ಈಗ ಅವರ ಹತ್ರ ಮಾತಾಡ್ತಾ ಇದ್ದೆ. ನಾನು ಬರಬೇಕಾದ್ರೆ ಕೇರಳ ಬಾರ್ಡರ್ ದಾಟಿ ಕೇರಳದಿಂದ ಈಚೆ ಬಂದು ಸುತ್ತು ಹಾಕಿ ಬಂದೆ. ನಾನು ಬರುವಾಗ ನನಗೆ ಈ ದೇವಸ್ಥಾನ ಒಂದು ಅದ್ಭುತವಾಗಿ ಕಂಡಿತು. ನನಗೆ ಬಹಳ ಸುಂದರವಾದ ಒಂದು ದೇವಾಲಯ ಇದು. ನಾನು ಕದ್ರಿ ಮಂಜುನಾಥ ದೇವರ ಟ್ರಸ್ಟಿ ಆಗುವಾಗ ನನಗೆ ಕೂಡ ಒಂದು ಭಾಗ್ಯ ಸಿಕ್ಕಿತು, ಅಲ್ಲಿನ ಬ್ರಹ್ಮ ಕಲಶದಲ್ಲಿ ಪಾಲ್ಗೊಳ್ಳುವಿಕೆ. ಪ್ರತಿ 12 ವರ್ಷಕ್ಕೊಮ್ಮೆ ಕದ್ರಿಯ ಮಂಜುನಾಥ ದೇವರ ಬ್ರಹ್ಮ ಕಲಶ ಆಗ್ತದೆ. ನನ್ನ ಅವಧಿಯಲ್ಲಿ ಆಗೋದು ನನ್ನ ಪುಣ್ಯವೇ ಸರಿ. ಹಾಗೆ ಇವತ್ತಿನ ಇಲ್ಲಿ ನಮ್ಮ ಈ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಈ ಎಲ್ಲ ಪ್ರತಿಯೊಂದು ದೇವತಾ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ ಅಂದರೆ, ನೀವೆಲ್ಲ ಭಾಗಿಯಾಗಿದ್ದೇವೆ ಅಂದರೆ ಅದು ದೇವರ ಒಂದು ಪುಣ್ಯವೇ ಸರಿ ಅಂತ ನಾನು ಭಾವಿಸ್ತೇನೆ. ನಾನು ದೇವರ ಮೇಲೆ ಅಪಾರವಾದ ನಂಬಿಕೆ, ವಿಶ್ವಾಸ, ಭಯ ಭಕ್ತಿ ನನಗೆ. ಬೇರೆ ಯಾವ ಪ್ರೋಗ್ರಾಮ್ ಆದರೂ ನಾನು ಇಷ್ಟು ದೂರ, ಇಷ್ಟು ಕತ್ತಲೆ ಎಲ್ಲ ನಾನು ಹೋಗುವುದಿಲ್ಲ. ಬಟ್ ನಾನಲ್ಲಿ ದೇವರ ಒಂದು ಸೇವೆ, ದೇವರ ಪ್ರೋಗ್ರಾಮ್ ಅಂದರೆ ನನಗೆ ಅದು ಒಂದು ನನ್ನ ಹೃದಯದಲ್ಲಿ ಕಿಂಚಿತ್ತು ಭಯ ಭಕ್ತಿ ಇದ್ದೇ ಇರ್ತದೆ. ಇಲ್ಲ, ನಾನು ಹೇಗಾದರೂ ಮಾಡಿ ನಾನಲ್ಲಿ ಹೋಗ್ತೇನೆ ದೇವರ ಸಾನ್ನಿಧ್ಯಕ್ಕೆ ಅಂತ. ನಾನಲ್ಲಿ ಮನೆಯಿಂದ ಹೊರಡುವಾಗಲೇ ಲೇಟ್ ಆಯಿತು. ನನಗೆ ಆ್ಯಕ್ಚುಲಿ ಸ್ಟೇಜ್ ಪ್ರೋಗ್ರಾಮ್ ಏನು ಇಂಪಾರ್ಟೆಂಟ್ ಅಂತ ಹಾಗೆ ಇರಲಿಲ್ಲ. ನನಗೆ ಜಸ್ಟ್ ಬಂದು ದೇವರಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡಿ ಯಾರು ಹೋಗ್ತೇನೆ ಅಂತ ನಾನು ಮನೆಯಿಂದ ಹೊರಟಿದ್ದೇನೆ. ನಾನು ನನ್ನ ಜೀವನದಲ್ಲಿ ನಾನು ಮೆಟ್ಲುಗಳನ್ನು ಹತ್ತಿದ್ದೇನೆ. ನಾನು ಒಂದು ಬರೀ ಹೌಸ್ ವೈಫ್ ಆಗಿ ಕೂಡ ನಾನು ಅನೇಕ ಸಾಧನೆಯನ್ನು ನನ್ನ ಜೀವನದಲ್ಲಿ ಕಂಡಿದ್ದೇನೆ. ನಾನು ಈಗ ನನಗೆ ಜಿಲ್ಲಾ ಧಾರ್ಮಿಕ ಪರಿಷತ್ತು ಅಂದರೆ ನನಗೆ ದೇವರ ಸೇವೆ ಮಾಡುವ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇದಕ್ಕೆಲ್ಲ ಇತ್ತೀಚೆಗೆ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನನಗೆ ಕೊಟ್ಟರು. ನಾನೊಂದು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷೆ ಕೂಡ. ಇದಕ್ಕೆ ಎಲ್ಲ ನನಗೆ ಹಿಂದೆ ನಾನು ಯಾರನ್ನು ಅಂತಲ್ಲ, ನನ್ನ ಭಗವಂತ, ನನ್ನ ದೇವರನ್ನೇ ನಾನು ಯಾವಾಗಲೂ ಹೇಳ್ತೇನೆ. ನನಗೆ ಏನಾದರೂ ಕೊಟ್ಟಿದ್ದರೆ ನನ್ನ ಜೀವನದಲ್ಲಿ ಅದು ನನ್ನ ದೇವರೇ. ಯಾವಾಗಲೂ ಅವರ ಮೇಲೆ ಭಯ ಭಕ್ತಿ ನಂಬಿಕೆ ವಿಶ್ವಾಸ ನೀವು ಅಚಲವಾಗಿ ಇಟ್ಟಿದ್ದರೆ ಯಾವತ್ತೂ ದೇವರು ಕೈ ಬಿಡುವುದಿಲ್ಲ. ನಮ್ಮನ್ನು ಯಾವಾಗಲೂ ನಮ್ಮ ಬೆನ್ನ ಹಿಂದೆ ಅವರು ಖಂಡಿತವಾಗಿಯೂ ನಮಗೆ ಪ್ರತಿಯೊಂದರಲ್ಲೂ ನಮಗೆ ಸಹಾಯವನ್ನು ಮಾಡುತ್ತಾ ಬರ್ತಾರೆ. ನನಗೆ ಏನು ಇನ್ನು ಫ್ಯೂಚರ್ಸ್, ನಾನೀಗ ಒಂದು ಧಾರ್ಮಿಕ ಪರಿಷತ್ತಿನಲ್ಲಿ ಇದ್ದೇನೆ. ನಾನು ಖಂಡಿತ ನನ್ನಿಂದ ಇನ್ನು ಮುಂದಕ್ಕೆ ಈ ದೇವಸ್ಥಾನಕ್ಕೆ ಏನಾದರೂ ನನ್ನಿಂದ ಸಾಧ್ಯವಾದರೆ ಖಂಡಿತವಾಗಿಯೂ ನಾನು ಇದನ್ನು ಸಹಾಯ ಮಾಡಲು ನಾನು
ನಾನುಂಟಲ್ಲ, ನನಗೆ ದೇವರು ನನಗೆ ಶಕ್ತಿ ಕೊಟ್ಟರೆ ನಾನು ಖಂಡಿತ ಮಾಡ್ತೇನೆ. ನಾನು ದೇವರಿಗೆ ನಾವು ಕೊಡುವುದಲ್ಲ, ದೇವರು ನಮ್ಮಿಂದ ಮಾಡಿಸುವುದು. ಪ್ರತಿಯೊಂದು ಕೆಲಸ ಅವರು ನಮ್ಮಿಂದ ಮಾಡಿಸುವುದು. ನಾವು ಅವರ ಸೇವಕರಷ್ಟೇ, ಬೇರೆ ಏನಿಲ್ಲ. ನನ್ನನ್ನು ಇವತ್ತು ಈ ಕ್ಷೇತ್ರಕ್ಕೆ ಕರೆಸಿದಂತಹ ಹಾಗೂ ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ದೇವಾಲಯಗಳಲ್ಲಿ ನಮ್ಮ ಈ ಕಾವ್ಯ ಕ್ಷೇತ್ರದಲ್ಲಿ ಮುಂದಿನಾಗುವಂಥ ಯಾವುದೇ ಕಾರ್ಯಕ್ರಮಗಳಿಗೂ ತಮ್ಮ ಪೂರ್ಣ ಸಹಾಯವನ್ನು ಘೋಷಿಸಿದ್ದಾರೆ ಶ್ರೀಮತಿ ಚಂದ್ರಕಲಾ ದೀಪಕ್ ರಾವ್, ಸದಸ್ಯರು ಜಿಲ್ಲಾ ಧಾರ್ಮಿಕ ಪರಿಷತ್. ಇವರಿಗೆ ವಂದನೆಗಳು ಮೇಡಮ್ ತಮಗೆ. ಮುಂದಿನ ಶ್ರೀ ಪುರುಷೋತ್ತಮ್ ಭಂಡಾರಿ ಅಡ್ಯಾರ್ ಮಾತನಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಆಕೆಯ ಲಲಾಟದಲ್ಲಿ ರಾರಾಜಿಸುತ್ತಿದೆ ಕುಂಕುಮದ ಬೊಟ್ಟು, ನಾಸಿವನ್ನು ಅಲಂಕರಿಸಿದ ಸ್ವರ್ಣದ ನತ್ತು, ಕುರಳುಳು ಮಿಂಚುವ ಹಾರ ಸಂಪತ್ತು, ಆಕೆಯ ಕಿರಣದಲ್ಲಿ ಸೌಭಾಗ್ಯದ ಓಲೆ, ಕೈಯಲ್ಲಿ ಅರಳಿದ ಧ್ವಜವನ್ನಿಡಿದ ಸಿಂಹವಾಹಿನಿಯಾದ ನಮ್ಮ ಮಗದ ತಾಯಿ ಭಾರತಾಂಬೆಯ ಚರಣಗಳಿಗೆ ಶಿರಶಾಸ್ತ್ರಾಂಗ ಪ್ರಣಾಮಗಳು. ಸ್ಥಳ ಸಾನ್ನಿಧ್ಯದ ಸುಬ್ರಹ್ಮಣ್ಯ ದೇವರು ಅಂಚನೆ ಸಪರಿವಾರ ದೇವರ ಪಾದವು ಬತ್ತಿಡೆ ಮುಂಡಮುಖ ಒಂದು, ವೇದಿಕೆಡು ಪುನಂಚಿನ ಮಾತ ಗಣ್ಯಾತಿ ಗಣ್ಯರಿಗೆ ದೊರಕದ್ದ ಒಂದು, ವೇದಿಕೆಡು ಪುನಂಚಿನ ಶ್ರದ್ಧೆದ ಬಂಧುಲೆ ಗೌರವಾನ್ವಿತ ಮಾತೆ ಅಂದರೆ ಅಂಚನೆ ಸೇರಿಂಚಿನ ಮಾತು ಬಂಧುಲೆ. ಒಂಜಿ ದೇವಸ್ಥಾನ ಪಂಡನಾಂಡ ಒಂಜಿ ಊರದ ಉಡಲನ್ನು ಪಂಪೇರು ಎಂಚ ನಮ್ಮ ಮನುಷ್ಯರಿಗೆ ಒಂಜಿ ಉಡಲುಂಡ ಅಂಚನೆ ದೇವಸ್ಥಾನ ಪಂಡ ಆ ಗ್ರಾಮದ ಉಡಲನ್ನು ಪಂಪಿನ ಆರಾಧನೆ ಮಾಡ್ಪುನ ನಮ್ಮೊಂದು ಬೈಲಿನ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ. ದೇವಸ್ಥಾನ ಪಂಡನಾಂಡ ಒಂಜಿ ಧಾರ್ಮಿಕ ಸನ್ನಿಧಾನ ಮಾತ್ರ ಇರ್ತದೆ, ಆ ಒಂಜಿ ಸಂಸ್ಕಾರ ಕೊಡ್ಪುರ ಸಂಸ್ಕಾರ ಕೇಂದ್ರದ ಅಂಗಡಿ. ಏಳು ಒಂಜಿ ಭಕ್ತಿಡ ಒಂಜಿ ಧಾರ್ಮಿಕ ಕ್ಷೇತ್ರಕ್ಕೆ ಹೋದು ದೇವರನ್ನ ಭಕ್ತಿ ನಮ್ಮ ಬೇರ ಅಗಲು ಸಂಸ್ಕಾರವಂತೆ ಆಪೇರ ಪಂಪೇಟ 2 ಪಾತ್ರ ಹೆಚ್ಚಿ ಐಕೆ ಸಂಸಾರ ಬುಕ್ಕ ಸಂಸ್ಕಾರ ಪಂಪಿನ ಒಂಜಿ ಪಾವಲಿದ 2 ಮೋನೆ ಇತ್ತ ಲೆಕ್ಕ. ಈ ಭಕ್ತಿ ಪಂಪನ 2 ಅಕ್ಷರಗಳು ವಿಶೇಷವಾದ ಮಹತ್ವದ ವಿಶೇಷತೆ ಒಂದು. ನಮ್ಮ ತಿಂಪುನಂಚಿನ ತೆನಸಿನ ನಮ್ಮ ಭಕ್ತಿಡ ಸ್ವೀಕಾರ ಮಾಡ್ಕೊಂಡಾಗ ಅವು ಪ್ರಸಾದ ಆಪನು. ನಮ್ಮ ಪಂಪನಂಚಿನ ನೀರು ಭಕ್ತಿಡ ಸ್ವೀಕಾರ ಮಾಡ್ಕೊಂಡ ಅವು ತೀರ್ಥ ಅಂತ ಪಂಪ. ನಮ್ಮ ಮಲ್ಪುನಂಚಿನ ಪ್ರಯಾಣ ಭಕ್ತಿಡ ಮಾಡ್ಕೊಂಡಾಗ ಈಗ ತೀರ್ಥಯಾತ್ರೆಯನ್ನು ಬಂತ. ನಮ್ಮ ಮಲ್ಪುನಂಚಿನ ಉಪವಾಸ ಭಕ್ತಿಡ ಮಾಡ್ಕೊಂಡಾಗ ಅವು ವ್ರತ ಅಂತ ಬಂತ. ಅಂಚಿನ ಆ ಭಕ್ತಿ ಪಂಪನ 2 ಅಕ್ಷರನು ಬರೀ ಶ್ರದ್ಧೆ ನಮ್ಮ ಮಲ್ಪುಡಿಗೆ ಐಕೆ ವಿವೇಕಾನಂದ ಆಶ್ರಮದ ಒಂದು ಸ್ವಾಮಿಗಳನ್ನ ಪುಸ್ತಕಗಳು ಬರೀತೇವೆ. ನಮ್ಮ ಮಲ್ಪಿನ ಪ್ರಾರ್ಥನೆ ಇಂಚೊಪ್ಪಡು ಬಂದ ಭಕ್ತಿ ಇಲ್ಲದೆ ಮಾಡಿದ ಪ್ರಾರ್ಥನೆ ವಿಳಾಸವಿಲ್ಲದ ಪತ್ರದಂತೆ, ಶ್ರದ್ಧೆ ಇಲ್ಲದ ಮಾಡಿದ ಪ್ರಾರ್ಥನೆ ಸ್ಟ್ಯಾಂಪ್ ಇಲ್ಲದ ಪತ್ರದಂತೆ, ಶ್ರದ್ಧಾ ಭಕ್ತಿಯಿಂದ ವ್ಯಾಪ್ಯತೆಯಿಂದ ಮಾಡಿದ ಪ್ರಾರ್ಥನೆ ಟೆಲಿಗ್ರಾಮ್ ಕೊಟ್ಟಂತೆ ಪಂಡಿತ ದುಮ್ಮೆ ಟೆಲಿಗ್ರಾಮ್ ಪಂಡಿತಂದ್ರೆ ನಮ್ಮ ಒಂದು ನಿರ್ದಿಷ್ಟ ವ್ಯಕ್ತಿಗೆ ಒಂದು ಓಲೆನ ಕಳಪಡೋಂಡ ಆಯ್ತ ಅಡ್ರೆಸ್ ಅಕ್ಕಂಡ ಆಯ್ತ ಸ್ಟ್ಯಾಂಪ್ ಪಡೆದಿಂದ ಅವು ಮುಟ್ಟನ ಭರವಸೆ ಹೆಚ್ಚಿ ಅಂಡ ಟೆಲಿಗ್ರಾಮ್ ಪಂಪನೆ ಉಂಟದೆ ಅವು ನಿರ್ದಿಷ್ಟವಾದ ವ್ಯಕ್ತಿಗೆ ಮುಟ್ಟುಡು. ಅಂಚನೆ ದೇವರನ್ನ ಭಕ್ತಿನ ದೇವರನ್ನ ಪ್ರಾರ್ಥನೆ ಶ್ರದ್ಧಾ ಭಕ್ತಿ ನಮ್ಮ ಬೇರ ಖಂಡಿತವಾದಲ್ಲ ದೇವರು ಅದಕ್ಕೆ ಅನುಗ್ರಹ ಮಂತ್ರಿ ಪಂಪಿನ ಒಂದು ನಂಬಿಕೆ ನಮ್ಮ ಹಿಂದೂ ಧರ್ಮದ. ಅಂಚಿನ ಒಂದು ಸಂಸ್ಕಾರವಂತ ಜೀವನ ನಮ್ಮ ಮಲ್ಪುಡಾಯಿನ ನಮ್ಮ ಸಮಾಜದ ಕರ್ತವ್ಯ. ಸಂಸ್ಕಾರ ಪಂಡದಾದ ಒಂಜಿ ಊರುಡು ಒಂಜಿ ಆಗರ್ಭ ಶ್ರೀಮಂತೆ ಒಂಜಿ ಅಪ್ಪೆ ಎತ್ತೇರಿದೆ. ಆದ್ರೆ ನನ್ನ ಬಾಲ್ಯದಲ್ಲಿ ಹೋದು ಒಂಜಿ ಪಂಚತಾರ ಹೋಟೆಲ್ ಪಂಡ 5 ಸ್ಟಾರ್ ಹೋಟೆಲ್ ಎಂದು ಪಂಡ ಆ ಪಂಚತಾರ ಹೋಟೆಲ್ ಹೋದು ವನಸು ಮಲ್ಪೇರು ಬಾಲ್ಯ ಬಡವರು ಗುಲಿಪುಡು ಅಪಗ ಆ ಹೋಟೆಲ್ದ ಮ್ಯಾನೇಜರ್ನಲ್ಲಿ ಎತ್ತಿದ್ರೆ ನನ್ನ ಬಾಲ್ಯ ಗುಂಜಿಕೊಂಡೆ ಪೇರು ಕೊಡಲೇದು ಕೇಳುವರಿಗೆ ಆ ಪೇರು ಕೊಡ್ಪೇರು ಕಾಣುತ್ತದೆ. 5 ಮಕ್ಕ ಬಂದಾಗ ಈ ಪೇರದ ಬೆಲೆ ಇತ್ತು ಪಂಡ ನಂಗೆ ಗೊತ್ತಿದ್ದು ಪಂಚತಾರ ಹೋಟೆಲ್ ಪಂಡ ಭಾರಿ ಬೆಲೆ ಜಾಸ್ತಿ ಇತ್ತು, 300 ರೂಪಾಯಿ ಬಿಲ್ಲು ಕೊಡಲು ಬರ್ಪೇರು. ಆ ಪಂಚತಾರ ಹೋಟೆಲ್ಗೆಲ್ಲ ಆ ಶ್ರೀಮಂತ ಅಪ್ಪೆನ ಇಲ್ಲಗೆಲ್ಲ ಸುಮಾರು ದೂರ ಅವರು ಬಂದಾಗ ಸಾರಿಡು ಕೂಡ ಆ ಬಾಲೆ ಗುಲಿಪುಡು ಬಡವರು ಅಪದ ಮಾರ್ಗದ ಬೈಟ್ ಒಂಜಿ ಎಲ್ಲಿಯ ಕೋತು ಪಾಡು ನಮ್ಮ ಕೋತು ಬಂದ ಗುಡಿಸಲ್ ಪಾಡು ಒಂಜಿ ಅಜ್ಜೇರು ಒಂಜಿ ಚಾತ ಕ್ಯಾಂಟೀನ್ ಮಾತು ಅಂತೇರಿಗೆ ಅಲ್ಪ ಅಪ್ಪೆ ಕಾಲ ಉಂಟದು ತನ್ನ ಬಾಲೆಗೆ ಒಗ್ಗಿಕೊಂಡೆ ಪೇರು ಕೇಂದ್ರಿಗೆ ಪೇರು ಬರೆದ ಪಕ್ಕ ಅಜ್ಜೇರದ ಕೇಂದ್ರಿಗೆ ಈ ಪೇರದ ಬೆಲೆ ಏರು ಐಕ ಅಜ್ಜೇರ ಪಂಪೇರಿಗೆ ಜೋಕುಲು ದೇವರಿತ್ತು ಲೆಕ್ಕ ಅಂಚಾದ ಜೋಕುಲು ಬರ್ಪನ ಪೇರಿಗೆ ದುಡ್ಡು ಕದಲು ಜಮ ಬಡ್ಚೇನು ಪಂಪೇರಿಗೆ ಮೂಲ ನಮ್ಮ ಅರ್ಥಮಂತ್ರದಾನ ದಾದಾನ್ ಪಂಡ ಶ್ರೀಮಂತ ವ್ಯಕ್ತಿಯರು ಆ ಪಂಚತರ ಹೋಟೆಲ್ದ ಅತ್ತನ ಅಜ್ಜೇರ ಪಂಡ ನಿಜವಾದ ಅಜ್ಜರ ಸಂಸ್ಕಾರವನ್ನು ಅಂಚಿನ ಸಂಸ್ಕಾರವನ್ನು ನಮ್ಮ ಜೀವನೋಡು ಅಳವಡಿಸಿ ಅಂದಣ ಖಂಡಿತವಾದ ಒಂದು ಸತ್ಪಜಯಾದ ಮುಂದೆ ಬರರೆ ಸಾಧ್ಯವಿದೆ. ಅಂಡ ಸಂಸ್ಕಾರ ಓದ್ತಾರ ಪ್ರಾರಂಭವಾಡು ಪಂಡಂಗ ನಮ್ಮ ಇಲ್ಲದಿದ್ದ ಪ್ರಾರಂಭವಾಡು ನಮ್ಮ ಒಂದು ಪಾತೆರೆ ಪಂಪ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಪಂಡದು. ತಾಯಿ ಸುರುತ ಗುರು ಮಾತ್ರ ಒಂಜಿ ಬಾಲ್ಯದ ಪಾಲಕ್ಕೆ
ಅಪ್ಪೆ ಸುರುತ ಡಾಕ್ಟರ್ಲ ಅಂದು ವೈದ್ಯಲ ಅಂದು ಸುರುತ ಇಂಜಿನಿಯರ್ಲ ಅಂದು ಸುರುತ ವಕೀಲೆಲ ಅಂದು ಎಂಚ ಬಂದಾಂಡ ಎಲ್ಲಿಯಪ್ಪುನಗ ಬಾಲೆ ಚಕ ಚಕ ಅಂದು ನಮ್ಮ ಜಾಲಡು ಪೋದುಪ್ಪುನಗ ಬೂರ್ದು ಗಾಯ ಅಂದಾಂಡ ತಕ್ಷಣ ಅಪ್ಪೆ ದಾದ ಮಾಡ್ಬಾರ್ದು ಬಿತ್ತಿಂಡಿದ್ದು ನಾವು ಒಂದು ತಪ್ಪುನ ಕಾಲದ ರಸನು ಕುಂಟದು ಆ ಬಾಲ್ಯದ ಗಾಯನು ವಾಸಿ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಮುಖಾಂತರವಾದ ಆ ಬಾಲ್ಯದ ಪಾಲಕ ಸುರುತ ವೈದ್ಯ ಅಪ್ಪೆ ಅಪ್ಪನ ನನ್ನ ಒಂದು ಬಾಲ್ಯ ಆಟಿಕೆಡು ಗೊಬ್ಬೊಂದು ಪುನಗ ಆಯ್ತ ಅವು ದಾದಾಂಡ ತುಂಡಂದಾಂಡ ಒಂದು ಸಿಂಗಿರದ ಕಡ್ಯ ಇಜಿಂದಾಂಡ ಬೇತೆ ಕಟ್ಟಿನ ಕಣದ ಜೋಡಿಸಾದ ಆ ಬಾಲ್ಯಗೆ ಕೊಡ್ತು ಆ ಬಾಲ್ಯದ ಬುಳಿಪೋ ಮುಂತವನ ಮೂಲಕ ಆ ಬಾಲ್ಯದ ಪಾಲಕ ಸುರುತ ಇಂಜಿನಿಯರ್ಲ ಅಪ್ಪೆ ಅಪ್ಪನ ಆ ಬಾಲಿಗೆ ಏನಂಡ ಇಲ್ಲ ಜೋರು ಮಲ್ತಂದಾಂಡ ಆ ಬಾಲಿಗ ಪರವಾದ ವಾದ ಮಲ್ತದೆ ಆ ಬಾಲಿಗೆ ನ್ಯಾಯ ಕೊಟ್ಟು ಅಪ್ಪಲ ಅಪ್ಪೆ ಸುರುತ ವೈದ್ಯ ಅಪ್ಪನ ಅಂಚಿನ ಒಂದು ಸಂಸ್ಕಾರ ನಮ್ಮ ಇಲ್ಲದ ಪ್ರಾರಂಭವರು ಇನ್ನು ಅಪ್ಪೆಲ್ಲ ಸುಮಾರು ಜನ ಸೇರಿದ ಅಂಚಿನ ಜೋಗುಲ್ಲ ಸೇರಿದ ಅಂಚಿನ ಸಂಸ್ಕಾರವಂತ ಜೀವನ ನಮ್ಮ ಮತ್ತಂದಾಂಡ ನಮ್ಮ ತುಂಬದ ಜೀವನದ ಎಡ್ಡೆ ಅಪ್ಪನೇಕ್ ದಾಲ ವ್ಯತ್ಯಾಸನೇ ಅಪ್ಪುಜಿ ಅಂಚದು ಹೆಚ್ಚಿಗೆ ಪದವಿ ಪಂಡ ಇತ್ತನೇ ಸಮಯ ಮುಗಿದ ಕಡೆಗೆ ಒಂಜಿ ಇಲ್ಲೇ ಒಂಜಿ ಕಥೆಯನ್ನು ಬರೆದ ಕಾಲೆಯನ್ನ ಮಾತಾಡೋದು ಉಂಟವೆ ನಮ್ಮ ಇಲ್ಲಿ ಮಾತ್ರ ನಮ್ಮ ಪಂಪ ನಮ್ಮ ಧರ್ಮದಲ್ಲಿ ತವಾಳೆಡನ ಹಾಕೊಂಡು ನಮ್ಮ ಧರ್ಮವನ್ನು ಮಾತೆಲ್ಲ ಬೀಜ ಅದಕ್ಕೆ ಆಕ್ರಮಣ ಮಲ್ಪೇರು ಪಡೆದು ಅಂಡ್ ನಿಜವಾದ ನಮ್ಮ ಇಲ್ಲವೇ ನಮ್ಮ ಜೋಕ್ಲಿಗೆ ಏತು ನಮ್ಮ ಧರ್ಮದ ಬಗ್ಗೆ ಕಲ್ಪುವ ಪಂಪೆ ನಮ್ಮ ಆಲೋಚನೆ ಮಾಡ್ಕೊಡಕೊಂಡು ಒಂದು ಸಾಮಾಜಿಕ ಜಾಲತಾಣಗಳು ಒಂದು ಲೇಖನ ಬರ್ತಿತ್ತಂದ್ರೆ ಭಾರಿ ಮನಸ್ಸು ನಿಖಿಲ ಎದುರು ಪಟ್ಟರೆ ಪ್ರಯತ್ನ ಮಾಡ್ಕೊಂಡೇ ಒಂಜಿ ಊರು ಒಂಜಿ ದೇವಸ್ಥಾನ ಇರ್ತನಿಗೆ ಬರೀಟೆ ಒಂಜಿ ಒಂತೆ ನೋಡೊಂಜಿ ಇಲ್ಲಿರ್ತದೆ ಬಾರಿ ಸಂಸ್ಕಾರವಂತ ಕುಟುಂಬ ಗೌರವಾನ್ವಿತ ಕುಟುಂಬ ಏಪಲ ಇಲ್ಲಡೆ ಬರೋದಿ ಆ ದೇವಸ್ಥಾನಕ್ಕೂ ಬರೋದಿದ್ದೇವೆ ಆ ಅಪ್ಪನ ಮಗೆ ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗ್ಬೇಕು ಒಂಜಿ ಮೂಜಿ ತಿಂಗಳದ್ದು ಪಕ್ಕ ಆ ಅಪ್ಪೆ ಆ ಪಂಚವು ದೇವಸ್ಥಾನದ ಬಗ್ಗೆ ನಟ್ಯರ ಶುರು ಮಾಡ್ಬಾರ್ದು ಆ ದೇವಸ್ಥಾನದ ಪೂರೈತರಿಗೆ ಆಶ್ಚರ್ಯ ಆಗ್ಬೋದು ದಯಪಂಡ ಅದ್ರ ಮಗೆ ಭಾರಿ ಎಡ್ಡೆ ಅಂತ ನಾಯಿ ಅತ್ತಂದ್ರೆ ಒಂದು ಎಡ್ಡೆ ಗೌರವಾನ್ವಿತ ಕುಟುಂಬ ಈ ಅಪ್ಪೆ ದಾಯ ಮೂಲ ಬರ್ತದೆ ನಟ್ಟುವಲು ಪಂಡದು ಅಪ್ಪೆಡ ಬೋದು ಕೇಳುವರಿಗೆ ಅಮ್ಮ ಇನ್ನ ಮಗೆ ಖರ್ಚಿಗೆ ದುಡ್ಡು ಕಡಪುಡಿಜೇನ ಐಕಾರ ಪಂಪೇರಿಗೆ ಆ ವಿದೇಶಕ್ಕೂ ಹೋನಾಗ ಈಗ ಒಂದೇ ದುಡ್ಡು ಕೊಡ್ದು ಹೋತೆ ಅವಿತ್ತ ಮುಗಿದಂಡು ಅಂಡ ಪ್ರತಿ ತಿಂಗಳು ಒಂದು ಬಣ್ಣದ ಕಾಗಜ ಕಡಪುಡಿ ಅವು ಮಾತ್ರೆ ಕಡಪುಡಿ ದುಡ್ಡು ಕಡಪುಡಿಜೆ ಮೇರೆಗೆ ಭಾರಿ ಆಶ್ಚರ್ಯ ಆಗ್ಬೋದು ದಾದ ಪಂಪೇರು ಪಂಡದು ಆ ಒಂದು ದಿನ ಆ ಅಪ್ಪನಿಲ್ಲಡೆ ಆ ಗೋಪೇರಿಗೆ ಬಟ್ಟದು ಹೋನಾಗ ಆ ಗೋಡೆಗೆ ಪ್ರತಿ ತಿಂಗಳು ಮಗೆ ಕಡಪುಡಿನ ಚಕ್ಕನ್ನು ಅಪ್ಪೆ ಆ ಗೋಡೆಗೆ ಪಕ್ಕದಿತ್ತು ಅಲ್ಲಿಗೆ ಪಂಡ ಅಪ್ಪೆ ಗೊತ್ತೀಚೆ ಚಕ್ಕಡ ದಾಗೊಂಡು ಪಂಡ ದುಡ್ಡಿಚ್ಚಿ ಅವು ಮಗೆ ಕಡಪ ನೆನಪು ಪ್ರತಿ ತಿಂಗಳ ಚಕ್ಕನ ಗೋಡೆಗೆ ಅಂಟದಿತ್ತು ಅಲ್ಲಿಗೆ ಈ ಪಾತ್ರ ದಾಯ ಪಡನಾಂಡ ನಮಲ ಅಂಚನೆ ಮಾತ ಧರ್ಮದಕ್ಕಲಿಗೆಲ್ಲ ಅಕ್ಕಲಂಕಲ ಗ್ರಂಥ ಬಾರಿ ಪವಿತ್ರವಾಯಿಲ್ಲ ಅಂಡ ನಮ್ಮ ಪ್ರತಿಯೊಬ್ಬರಿಗೆಲ್ಲ ಭಗವದ್ಗೀತೆ ಉಂಟು ನಮ್ಮ ಭಗವದ್ಗೀತೆ ಏತು ಜನ ಓದುವ ನಮ್ಮ ಅದು ನಮ್ಮ ಜೋಕ್ಲೆಗೆ ನಮ್ಮ ಭಗವದ್ಗೀತೆ ಓದಿದ್ರೆ ಏತು ಪ್ರೇರಣೆ ಕೊಡಪ್ಪ ನಮ್ಮ ವಾರಗೋರ ಆ ಭಗವದ್ಗೀತೆಯನ್ನು ದೇವರನ್ನ ಪೀಠ ಹೊಡೆದಿತ್ತು ಧೂಳು వచ్చిದ ಅಂಚನೆ ದೀಪ ಐದು ಓದಿದಂಡ ಮಾತ್ರ ಪಂಡ ಭಗವದ್ಗೀತೆ ಪಂಡ ನಮ್ಮ ಜೀವನ ನಿರ್ವಹಣೆಗೆ ಮಾರ್ಗದರ್ಶನ ಕೊಡ್ಕೊಂಡಂಚಿನ ನಮ್ಮ ಹಿಂದೂ ಧರ್ಮದ ಪವಿತ್ರವಾಯಿನ ಗ್ರಂಥ ಸ್ವಾಮಿ ವಿವೇಕಾನಂದರು ಈ ಸರ್ತಿ ಪಾಶ್ಚಾತ್ಯ ರಾಷ್ಟ್ರದ ನಮ್ಮ ಹಿಂದೂ ಧರ್ಮದ ಪ್ರಚಾರಕ್ಕೆ ಹೋಯಿನ ಸಂದರ್ಭಗಳು ಗೋಡುದೇನ ಹತ್ತದನ್ನ ಅಕಸ್ಮಾತ್ ಅಂತ ಗೊತ್ತಿತ್ತು ನಮ್ಮ ಭಗವದ್ಗೀತೆಯನ್ನು ಅಡಿಟ್ ಬೀದು ಐತ ಮಿತ್ತು ಪೂರ ಗ್ರಂಥಗಳನ್ನ ದೀತೆಯರಿಗೆ ಬೇತೆ ಬೇತೆ ಧರ್ಮದ ಗ್ರಂಥಗಳೇನು ಭಗವದ್ಗೀತೆ ವಿವೇಕಾನಂದರು ಒಂದು ಮುಗುರು ತಿಳಿಕೆ ತಿಳಿದು ಹೋದು ಆ ಭಗವದ್ಗೀತೆಯನ್ನು ವೈಪುವರಿಗೆ ಭಗವದ್ಗೀತೆಯನ್ನು ವೈಪುನಾಗ ಬಾಕಿತ್ತನ ಗ್ರಂಥಗಳು ಪೂರ ಪಟ ಪಟ ತೀರ್ಥಪೂರ್ಣ ಅವಾಗಾದ್ರೆ ಒಂದು ಸಂದೇಶವನ್ನು ಕೊಡ್ಪೇರಿಗೆ ಇಡೀ ವಿಶ್ವಕ್ಕೂ ಒಂದು ಸನಾತನವಾದ ಹಿಂದೂ ಧರ್ಮದ ಭಗವದ್ಗೀತೆ ಒಂದು ಅಡಿಪಾಯ ಇತ್ತಲೇಕ ಒಂದು ಪಂಚಾಂಗ ಇತ್ತಲೇಕ ಆ ಪಂಚಾಂಗ ಎಪ್ಪ ಅದರಿಂದ ಅವಾಗ ಬೇರೆ ಊಳ ಧರ್ಮ ಉಪೇರ ಸಾಧ್ಯ ಜೀವನದ ಸಂದೇಶವನ್ನು ವಿವೇಕಾನಂದರ ಮುಖಾಂತರವಾಗಿ ನಮ್ಮ ಇಡೀ ಪ್ರಪಂಚಕ್ಕೆ ಕೊಡಂಚಿನ ಸ್ವಾಮಿ ವಿವೇಕಾನಂದರು ಅಂಚಿನ ಒಂದು ಶ್ರೇಷ್ಠ ಧರ್ಮದ ನಮ್ಮ ಕೊಟ್ಟದ ಮಾತ್ರ ಒಂದು ಭಾರತದ ಒಂದು ಎಡ್ಡೆ ಒಂದು ವಿದ್ವಾಂಸರು ಬೇರೆ ಬೇರೆ ದೇಶದ ಒಂದು ಸಂಸ್ಕೃತಿನ ಅಧ್ಯಯನ ಮಲ್ಪೇರೆ ಅಮೆರಿಕ ಉಪಯೋಗಿಸಿನ ಸಂದರ್ಭಗಳು ಆ ಒಂದು ಮನೋವೈದ್ಯರ ನಡೆ ಹೋಗ್ಬೇರಿಗೆ ಮನೋವೈದ್ಯರ ಪುನಗರಿಗೆ ಆಶ್ಚರ್ಯ ಆಗಲಿ ದಾದ ಪಂಡ ಪಿರೈಡ್ ಅದನ್ನ ಕ್ಲಿನಿಕ್ದ ಪಿರೈಡ್ ಶ್ರೀಕೃಷ್ಣ ದೇವರು ಅರ್ಜುನಕ್ಕೆ ಭಗವದ್ಗೀತೆ ಬೋಧನೆ ಮಾಡ್ಕೊಂಡು ಒಂಜಿ ಭಾವಚಿತ್ರವನ್ನು ಪಾಡಿದ್ದಾರೆ ಬೇರೆ ಭಾರಿ ಆಶ್ಚರ್ಯ ಆಗ ದಯಪಂಡ ಆ ವೈದ್ಯೆ ಒಂಜಿ ಕ್ರಿಶ್ಚಿಯನ್ ಧರ್ಮದ ವೈದ್ಯೆ ಅಂಡ್ ಹಿಂದೂ ಧರ್ಮದ ಒಂದು ಭಗವದ್ಗೀತೆ ಅಂತ ಭಾವಚಿತ್ರವನ್ನು ಪಾಡಿದ್ದಾರೆ ಪಂಡದ ಕೇಳಿನಾಗ ಐತಾರು ಪಂಪೇರಿಗೆ ಯಾರು ಕ್ರಿಶ್ಚಿಯನ್ ಧರ್ಮದ ಒಂದು ವೈದ್ಯ ಆದಿತ್ತು ಅಂಡ ಶ್ರೀಕೃಷ್ಣ ಪರಮಾತ್ಮೆ ಇಡೀ ವಿಶ್ವದ ವೈದ್ಯರಿಗೆ ಪರಮ ವೈದ್ಯ ದಯಪಂಡ ಅರ್ಜುನೆ ಪೆಟ್ಟದ ಕಲೊಟ್ಟು ಯಾರು ಯುದ್ಧ ಮಲ್ಪುಜಿ ಪಂಡದ ಕುಲಿಗಂಜ ಸಂದರ್ಭಗಳು ಆಗ ಭಗವದ್ಗೀತೆಯನ್ನು ಬೋಧನೆ ಮಲ್ತದ್ದು ఆయన ಮಾನಸಿಕವಾದ ಬಲಿಷ್ಠವಾದ ಮಲ್ತದ್ದು
ಅವನಿ ಧರ್ಮನು ಒರಿಪಾಯಿನಂಚಿನ ಒಂಜಿ ಶ್ರೀಕೃಷ್ಣ ಪರಮಾತ್ಮೆ ಇಡೀ ವಿಶ್ವಕ್ಕೆ ಒಂಜಿ ಶ್ರೇಷ್ಠ ಮಾನಸಿಕ ವೈದ್ಯ ಪಂಪಿನ ಒಂಜಿ ಪಾತ್ರ ಒಂಜಿ ಕ್ರಿಶ್ಚಿಯನ್ ಧರ್ಮದ ವೈದ್ಯರ ಪಂಡಂಡ ಅಂಚಿನ ಒಂಜಿ ಶ್ರೇಷ್ಠ ಧರ್ಮ ನಮ್ಮ ಮಾತ ಪುಟ್ಟುಗ ಆ ಒಂಜಿ ಧರ್ಮನು ಒರಿಪೋನ ಉಳಿಪೋನ ಅಂಚಿನ ಜವಾಬ್ದಾರಿ ನಮ್ಮ ಮಿತ್ರಂಡು ನಮ್ಮ ಜೋಕ್ಲಿಗೆ ಮಾತ ಭಗವದ್ಗೀತೆದ ಒಂಜಿ ಪ್ರತಿದಿನಲ ಒಂಜಿ ದಯಪಂಡ ಯಾನು ಪ್ರತಿದಿನ ಭಗವದ್ಗೀತೆ ಓದುವೆ ಒಂಜಿ ಅಧ್ಯಾಯ ಪ್ರತಿದಿನ ಓದುವೆ ದಯಪಂಡ ನಮ್ಮ ನವರಿಗೆ ಬಂದಾಗ ನಮ್ಮ ಏನು ಪಾಲನೆ ಮಾಡ್ಕೊಡಿಗೆ ಅಂಚಾದ ಇಲ್ಲಿ ಮಾತೆಲ್ಲ ಜೋಕುಲೇ ಇಲ್ಲ ಒಂಜಿ ಪ್ರತಿದಿನ ಒಂಜಿ ಅಧ್ಯಾಯ ಆಗಿದ್ದಲ್ಲ ದಿನಕ್ಕೊಂಜಿ ಮೂಜಿನ ಅಧ್ಯಾಯಗಳನ್ನ ಆ ಜೋಕ್ಲಿನ ಭಗವದ್ಗೀತೆಯನ್ನು ಓದಾದ ನಮ್ಮ ಧರ್ಮನು ಒರಿತುದು ಬೆಳಪಣಂಚಿನ ಜವಾಬ್ದಾರಿ ನಮ್ಮ ಮಾತೆಲ್ಲ ಮಿತ್ತುಂಡು ಈ ಒಂಜಿ ಪರಮ ಪವಿತ್ರವಾಯಿನ ಪುಣ್ಯಕ್ಷೇತ್ರ ಕಾವಿ ಸುಬ್ರಹ್ಮಣ್ಯ ದೇವಿಯನ್ನ ಅಷ್ಟ ದೃಢಕಲಶದ ಸಂದರ್ಭಗಳು ಈಗ ಮಾತೆ ಮೈತ್ರಿಗಿತ್ತು ದೊಡ್ಡ ಪಾತ್ರೆಗಳ ಅವಕಾಶ ಕೊಡಂಚಿನ ಸಂಘಟಕರಿಗೆ ಸೊನ್ನೆ ಸಂದಾತ ಮತ್ತೊಂದು ಎಲ್ಲರ ಪಾತ್ರೆಗಳನ್ನು ಸುಬ್ರಹ್ಮಣ್ಯ ಸ್ವಾಮಿನ ಪಾಠ ಅರ್ಪಣೆ ಮಾಡ್ತಾರೆ. ನಮಸ್ಕಾರ. ರಸ್ತೆಯಲ್ಲಿ ವಿಶೇಷವಾದ ಮಹತ್ವವಿದೆ. ಪ್ರತಿಯೊಬ್ಬರು ಕೂಡ ಶ್ರದ್ಧಾಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥಿಸಿದರೆ ಅವರ ಕಾರ್ಯಗಳು ಈಡೇರ್ತದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಮಾತ್ರವಲ್ಲ, ಸಂಸ್ಕಾರವೆನ್ನುವಂಥದ್ದು ಬಹಳ ಮುಖ್ಯ. ಪ್ರತಿಯೊಬ್ಬ ಮನುಷ್ಯನಿಗೂ ಸಂಸ್ಕಾರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮಾತ್ರವಲ್ಲ, ಅದು ಮನೆಯಿಂದ ಪ್ರಾರಂಭ ಆಗಬೇಕು ಎನ್ನುವಂಥ ಕಿವಿ ಮಾತನ್ನು ಅವರು ಹೇಳಿದ್ದಾರೆ. ಶ್ರೀಯುತರು ಅಧ್ಯಕ್ಷರು ಸಂಸ್ಕಾರ ಭಾರತಿ ಮಂಗಳೂರು, ಪುರುಷೋತ್ತಮ ಭಂಡಾರಿ ಅಡ್ಯಾರಿಗಳು ಸಂಸ್ಕಾರ ಭಾರತಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ವಂದನೆಗಳು. ಮುಂದೆ ಇನ್ನೊಂದು ಈ ಸಭಾ ಕಾರ್ಯಕ್ರಮ ಮಧ್ಯದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ. ನಮ್ಮವರೇ ಆದಂಥ ಶ್ರೀ ವಿಕ್ರಮ್ ದತ್ ಅವರು ಇಲ್ಲಿ ಆಡಳಿತ ಮುಖ್ಯಸ್ಥರಾಗಿದ್ದಾರೆ. ಮಾತ್ರವಲ್ಲ, ಇವರು ರೋಟರಿ ದೇರಳಕಟ್ಟೆಗಳ ಸದಸ್ಯರು ಕೂಡ. ಇತ್ತೀಚೆಗಷ್ಟೇ ರೋಟರಿ ಡಿಸ್ಟ್ರಿಕ್ಟ್ 3181 ಇದರ 4 ಕಂದಾಯ ಜಿಲ್ಲೆಗಳ ಗವರ್ನರ್ ಆಗಿ ಅವರು ಆಡಳಿತವನ್ನು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ನಮಗೆಲ್ಲ ಇದೊಂದು ಹೆಮ್ಮೆಯ ವಿಚಾರ. ಶ್ರೀಯುತ ವಿಕ್ರಮ್ ದತ್ ಅವರನ್ನು ಎಲ್ಲ ಅತಿಥಿವರ್ಯರ ಸಮ್ಮುಖದಲ್ಲಿ ಒಂದು ಸನ್ಮಾನಿಸುವಂತಹ ಕಾರ್ಯಕ್ರಮ. ಶ್ರೀಯುತ ವಿಕ್ರಮ್ ದತ್ತರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತಹ ವ್ಯಕ್ತಿ. ಮುಂದೆ ಭಾರತದ ಹೆಮ್ಮೆಯ ಇಂಡಿಯನ್ ನೇವಿಯಲ್ಲಿ ತಮ್ಮ ಸರ್ವಿಸ್ ಮಾಡಿ ಪ್ರಸ್ತುತ ಕುನಿಲ್ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿದ್ದಾರೆ. ಅದೇ ರೀತಿ ಶ್ರೀ ಕ್ಷೇತ್ರದ ಮುಖ್ಯಸ್ಥರಾಗಿದ್ದಾರೆ. ಶ್ರೀಯುತ ವಿಕ್ರಮ್ ದತ್ ಅವರು ಯಾವುದೇ ಕಾರ್ಯಕ್ರಮದಲ್ಲಿ ತಾವು ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಆ ಕಾರ್ಯಕ್ರಮ ಯಶಸ್ವಿಯಾಗುವಂತಹ ಒಂದು ನೈಪುಣ್ಯತೆಯನ್ನು ಹೊಂದಿರುವಂತಹ ಚತುರ ಸಂಘಟಕರು. ಅಂಥವರು ಶ್ರೀ ಕ್ಷೇತ್ರದ ಒಂದು ದೇವಾಲಯದಿಂದ ರೋಟರಿ 3181 ಜಿಲ್ಲೆಯ ಜಿಲ್ಲಾ ಗವರ್ನರ್ ಆಗಿ ಕಳೆದ 30ನೇ ತಾರೀಕಿನಂದು ಪದಗ್ರಹಣ ಮಾಡಿದ್ದಾರೆ. ನಮ್ಮೆಲ್ಲರ ಹೆಮ್ಮೆಯ ಶ್ರೀಯುತ ವಿಕ್ರಮ್ ದತ್ ಅವರಿಗೆ ಕ್ಷೇತ್ರದ ಪರವಾಗಿ, ಅದೇ ರೀತಿ ಇಲ್ಲಿ ಸಂದಿರುವಂತಹ ನೆರೆದಿರುವಂತಹ ಎಲ್ಲ ಭಕ್ತರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ, ಇನ್ನಷ್ಟು ತಮ್ಮ ಸಾಮಾಜಿಕ ಕಳಕಳಿಯ ಕ್ಷೇತ್ರದಲ್ಲಿ ತಾವು ಮುಂದುವರಿದು ಇನ್ನಷ್ಟು ದೊಡ್ಡ ಹುದ್ದೆಗಳನ್ನು ಅಲಂಕರಿಸುವಂತಾಗಲಿ ಅಂತ ಶ್ರೀ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾ ಅವರನ್ನು ಮತ್ತೊಮ್ಮೆ ಅಭಿನಂದಿಸುತ್ತಿದ್ದೇನೆ. ಅಭಿನಂದಿಸಿ ಮಾತನಾಡಿದಂಥ ಶಂಕರ್ KS ಇವರಿಗೂ ವಂದನೆಗಳು. ಈ 4 ಕಂದಾಯ ಜಿಲ್ಲೆ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರ. ಈ 4 ಜಿಲ್ಲೆಗಳನ್ನು ಒಳಗೊಂಡಂಥ ಡಿಸ್ಟ್ರಿಕ್ಟ್, ರೋಟರಿ ಡಿಸ್ಟ್ರಿಕ್ಟ್ಗೆ ಗವರ್ನರ್ ಆಗಿ ನಮ್ಮೂರಿನವರೇ ಆದಂಥ ವಿಕ್ರಮ್ ದತ್ ಅವರು ಆಯ್ಕೆಗೊಂಡದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಸನ್ಮಾನ ಸ್ವೀಕರಿಸಿ ಅವರಿಗೆ ಕೂಡ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಮುಂದಿನ್ನು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಕೂಡ ವಿಕ್ರಮ್ ದತ್ತರೇ. ವಿಕ್ರಮ್ ದತ್ತರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು. ಬಹುಶಃ ಬಹಳ ಚುಟುಕಾಗಿ ಮಾಡ್ತಾರೆ ಅಂತ ಅನಿಸ್ತದೆ. ಯಾಕಂತ ಹೇಳಿದರೆ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತಾವೆಲ್ಲರೂ ಕಾತರದಲ್ಲಿ ನಿರೀಕ್ಷಿಸ್ತಾ ಇದ್ದೀವಿ. ನಮ್ಮ ಆರಾಧ್ಯ ದೇವರಾದ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ವಿರಾಜಮಾನರಿರುವ ಎಲ್ಲ ಹಿರಿಯ ಪೂಜ್ಯರಾದ ವಿದ್ವಾಂಸರು ಹಾಗೂ ಗಣ್ಯ ವ್ಯಕ್ತಿಗಳು ವೇದಿಕೆಯಲ್ಲಿದ್ದಾರೆ. ಅವರಿಗೆಲ್ಲ ನಮಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಈ ಕ್ಷೇತ್ರದ ಭಕ್ತರು, ಇವತ್ತು ಈ ಸಭೆಯಲ್ಲಿ ನಾವು ಬಹಳಷ್ಟು ದೊಡ್ಡ ವಿದ್ವಾಂಸರನ್ನು ನೋಡಿದ್ದೇವೆ. ಅಸ್ರಣ್ಣರು ಇತಿಹಾಸದ ಬಗ್ಗೆ ಮಾತನಾಡಿದರು. ಪೂಜ್ಯರಾದ ಪಂಜ ಅವರು
ಧ್ವಜ ಹಾಗೂ ಒಂದು ಬ್ರಹ್ಮಕಲಶ ಹೇಗೆ ಆಗಬೇಕು ಅದರ ಬಗ್ಗೆ ಕೂಲಂಕುಷವಾಗಿ ವಿವರಣೆ ಕೊಟ್ಟರು. ಆನಂತರ ಶ್ರೀಯುತ ರಂಗಭಟ್ರು ಬ್ರಹ್ಮಕಲಶ ಹೇಗೆ ಆಗಬೇಕು, ಮುಂದೆ ಏನು ಮಾಡಬೇಕು ಅದರ ಬಗ್ಗೆ ಮಾತನಾಡಿದರು. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ್ ಅವರು ಅಭಿವೃದ್ಧಿ ಬಗ್ಗೆ ಮಾತನಾಡಿದರು. ಅದೇ ರೀತಿ ಧರ್ಮದ ಬಗ್ಗೆ ಬಹಳ ಮಾರ್ಮಿಕವಾಗಿ ಉತ್ತಮವಾಗಿ ಮಾತನಾಡಿದವರು ನಮ್ಮ ಪುರುಷೋತ್ತಮ ಭಂಡಾರಿಯವರು. ಅದೇ ರೀತಿ ಚಂದ್ರಕಲಾ ಮೇಡಮ್ ಅವರು ದೇವರನ್ನು ನಂಬಿದರೆ ಏನೆಲ್ಲ ಸಿಗ್ತದೆ ಅದಕ್ಕೆ ಸ್ಪಷ್ಟ ಉದಾಹರಣೆ ಅವರನ್ನೇ ಅವರು ಕೊಟ್ಟು ಆ ದೇವರ ಭಕ್ತಿಯ ಬಗ್ಗೆ ಅವರು ವಿವರ ಮಾಡಿದರು. ಮೊತ್ತ ಮೊದಲಾಗಿ ನಾನು ನಿರೀಕ್ಷೆ ಮಾಡಲಿಲ್ಲ. ನಮ್ಮವರೇ ಎಲ್ಲ ನಮ್ಮ ಪ್ರಭಾಕರ್ ಅಥವಾ ನಮ್ಮ ಕಾವಿ ಸಂಕೇತ ಇರ್ಬೋದು, ನಮ್ಮ ದೇವಸ್ಥಾನದ ಎಲ್ಲ ಹಿತೈಷಿಗಳು ನನಗೆ ಒಂದು ಗೌರವಾರ್ಪಣೆ ಮಾಡಿದರು. ಅದಕ್ಕೆ ಪ್ರಪ್ರಥಮವಾಗಿ ನಿಮಗೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಬ್ರಹ್ಮಕಲಶ ಬಹಳ ಅದ್ಭುತವಾಗಿ ನಡೆಯಿತು. ಇದರಲ್ಲಿ ಒಂದು ವಿಷಯವನ್ನು ನಾನು ಹೇಳಲೇಬೇಕಾಗ್ತದೆ. ದೈವಜ್ಞರಾದ ರಂಗಭಟ್ರಿಯವರಿಗೆ ನೆನಪಿರ್ಬೋದು. ಅದೇ ರೀತಿ ಇಲ್ಲಿ ಕ್ಷೇತ್ರದಲ್ಲಿ ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಹೇಳುವಾಗ ಒಂದು 3 ವಿಷಯದ ಬಗ್ಗೆ ದೈವಜ್ಞರು ಹೇಳಿದರು. ಬ್ರಹ್ಮಕಲಶ ಈ ಕ್ಷೇತ್ರದಲ್ಲಿ ಆಗಬೇಕು ಅಂತಿದ್ರೆ 3 ಕಾರ್ಯಗಳು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಒಂದು ಕೆರೆಯ ಒಂದು ಅಭಿವೃದ್ಧಿ, ಎರಡನೇದಾಗಿ ಮಹಿಳಾ ಸಮಿತಿಯ ಒಂದು ರಚನೆ, ಮೂರನೇದಾಗಿ ತಂತ್ರಿವರಿಯರ ಒಂದು ಏನು ಜಿಜ್ಞಾಸೆ ಇತ್ತು ಅದನ್ನು ನೀವು ನಿವಾರಿಸಬೇಕು ಅಂತ. ಅದಕ್ಕೆ ಪೂರಕವಾಗಿ ನಮ್ಮ ಇಲ್ಲಿಯ ಸುಬ್ರಾಯ ಸೇನೆ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರು, ಅದು ಪ್ರಭಾಕರಿಗಳಿರ್ಬೋದು ಅಥವಾ ಶಂಕರರು ಇರ್ಬೋದು ಅಥವಾ ಎಲ್ಲರೂ ಈ ಒಂದು ಕೆರೆಯ ಕೆಲಸವನ್ನು ಬಹಳ ಧೈರ್ಯದಿಂದ ಹಿಡಿದು ಅದನ್ನು ಮುಗಿಸಿದ್ದಾರೆ. ಅದರ ನಂತರ ಮಹಿಳಾ ಸಮಿತಿ ಬಹಳ ನಮ್ಮ ಮೇಡಮ್ ಹೊಳ್ರು ಇದ್ದಾರೆ. ಅವರ ನೇತೃತ್ವದಲ್ಲಿ ಬಹಳಷ್ಟು ಒಂದು ಅಭಿವೃದ್ಧಿ ಕಾರ್ಯಕ್ರಮ ನಡೆದಿದೆ. ಮೂರನೇದಾಗಿ ತಂತ್ರಿವರಿಯರ ವಿಷಯ, ನಿಮಗೆಲ್ಲ ಗೊತ್ತಿದೆ. ನಮ್ಮ ಕುಡುಪು ತಂತ್ರಿಯವರು ಮತ್ತು ದಿನೇಶ್ ತಂತ್ರಿಯವರು ಇವರ ನೇತೃತ್ವದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿಲ್ಲದೆ ಈ ಒಂದು ಬ್ರಹ್ಮಕಲಶ ಆಗಿದೆ. ಇದಕ್ಕೆ ಶ್ರಮಿಸಿದಂಥ ಎಲ್ಲ ನಮ್ಮ ಬ್ರಹ್ಮಕಲಶದ ಜೀರ್ಣೋದ್ಧಾರ ಸಮಿತಿ ಇರ್ಬೋದು, ಬ್ರಹ್ಮಕಲಶ ಸಮಿತಿ ಇರ್ಬೋದು, ಎಲ್ರಿಗೂ ಆಡಳಿತ ಮಂಡಳಿ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಆಡಳಿತ ಮಂಡಳಿಯ ಸಮಸ್ತ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇವೆ. ಇವತ್ತು ಅಭಿವೃದ್ಧಿ ನಿರಂತರವಾಗಿ ನಡೆಯುತ್ತಾ ಇದೆ. ಬಹಳ ಧೈರ್ಯವಾಗಿ ನಮ್ಮ ಮೇಲ್ಚಾವಣಿಯ ಕಾರ್ಯಕ್ರಮ, ಈ ಉತ್ತರ ಭಾಗದಲ್ಲಿ ಮಾಡಿದಂಥ ಕಾರ್ಯಕ್ರಮ ಅತ್ಯಂತ ಅವಶ್ಯಕತೆ ಇದೆ. ಒಂದು ದೇವಸ್ಥಾನ ಅಭಿವೃದ್ಧಿ ಹೊಂದಬೇಕು ಅಂತ ಇದ್ದರೆ ಅದಕ್ಕೆ ಬೇಕಾಗುವಂಥ ಸೌಲಭ್ಯಗಳು, ಜನರಿಗೆ ತಲುಪುವಂಥ ಸೌಲಭ್ಯಗಳು ಇರಲೇಬೇಕು. ಈ ನಿಟ್ಟಿನಲ್ಲಿ ಅಭಿವೃದ್ಧಿ ಸಮಿತಿ, ಜೀರ್ಣೋದ್ಧಾರ ಸಮಿತಿ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರ ಈ ಕಾರ್ಯಕ್ರಮಕ್ಕೆ ಆ ದೇವರು ಅವರು ನಿರಂತರವಾಗಿ ಆ ಶಕ್ತಿ ಮತ್ತು ಆರೋಗ್ಯವನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಲೇಬೇಕಾಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಜೊತೆಯಾಗಿ ಅವರೊಟ್ಟಿಗೆ ಕೂತ್ಕೊಂಡು ಜೀರ್ಣೋದ್ಧಾರ ಸಮಿತಿ, ಅಭಿವೃದ್ಧಿ ಸಮಿತಿ ಎಲ್ಲರೊಟ್ಟಿಗೆ ನಾವೆಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟು ಒಕ್ಕಾಡಿ ದೇವಸ್ಥಾನಕ್ಕೆ ಬರುವಂಥ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರುತ್ತಾ, ನಾಳೆ ನಡೆಯುವಂಥ ಕಾರ್ಯಕ್ರಮ ಈ ಧ್ವಜಸ್ತಂಭದ ಸಮರ್ಪಣೆ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಲಿ ಮತ್ತು ಮುಂಬರುವ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂಬುದಾಗಿ ಹಾರೈಸುತ್ತಾ ಮತ್ತೊಮ್ಮೆ ಆಡಳಿತ ಮಂಡಳಿ ಪರವಾಗಿ ನಿಮ್ಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ವಿರಾಮಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಅಧ್ಯಕ್ಷ ಮಾತುಗಳನ್ನು ಆಡಿದಂಥ ವಿಕ್ರಮ್ ದತ್ ಅವರಿಗೆ ವಂದನೆಗಳು. ಇದೀಗ ಕೊನೆಯ ಹಂತದ ಸಭಾ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಮತ್ತು ಆಶೀರ್ವಚನ ನೀಡಿದಂಥ ವೇದಮೂರ್ತಿ ಶ್ರೀ ಹರಿನಾರಾಯಣ ಅಶ್ರಣ್ಣ ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಅವರು ವೇದಿಕೆಯನ್ನು ನಿರ್ಗಮಿಸಿದ್ದಾರೆ. ಆದರೂ ಅವರ ಅನುಪಸ್ಥಿತಿಯಲ್ಲಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಮೊತ್ತಮೊದಲಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಅತಿಥಿಗಳಾಗಿ ಭಾಗವಹಿಸಿದವರು ಶ್ರೀಯುತ ವೇದಮೂರ್ತಿ ವಿದ್ವಾನ್ ಪಂಜ ಭಾಸ್ಕರ್ ಭಟ್ ಅವರು ಕೂಡ ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಮುಂದಿನ್ನು ವೇದಮೂರ್ತಿ ಶ್ರೀ ರಂಗಾಯಿತಾಳ್ ಕದರಿ ದೈವಜ್ಞರು, ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಭಕ್ತೇಶ್ವರರಾದಂಥ ಶ್ರೀಯುತ ಶ್ಯಾಮಠಾಲ್ ಅವರು ಸ್ಮರಣಿಕೆಯನ್ನು ನೀಡಿ ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಶ್ರೀ ಸತೀಶ್ ಕುಂಬಲ ಅಧ್ಯಕ್ಷರು ಪ್ರಮುಖ ಉತ್ಸವ ಸಮಿತಿ ಕಾವ್ಯ ಸುಬ್ರಹ್ಮಣ್ಯ ದೇವಸ್ಥಾನ ಒತ್ತಡಿ, ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅವರಿಗೂ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಚಂದ್ರಕಲಾ ದೀಪಕ್ ರಾವ್ ಕದಿರಿ, ಸದಸ್ಯರು ಜಿಲ್ಲಾ ಧಾರ್ಮಿಕ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಶ್ರೀಯುತ ಪುರುಷೋತ್ತಮ್ ಭಂಡಾರಿ ಅಡ್ಯ, ಅಧ್ಯಕ್ಷರು ಸಂಸ್ಕಾರ ಭಾರತಿ, ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀ ರಾಜೀವ್ ಭಂಡಾರಿ ಕಪಡಮುಗರೆ ಉತ್ತು, ನಮ್ಮ ಊರಿನವರೇ, ಉದ್ಯಮಿ, ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ಸ್ಮರಣೆಯನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಆಡಳಿತ ಮುಖ್ಯಸ್ಥರಾದ ದುರ್ಗಾದಾಸ್ ಭಂಡಾರಿಯವರಿದ್ದಾರೆ. ಅದೇ ರೀತಿಯಲ್ಲಿ ಶ್ರೀಮತಿ ಸರಸ್ವತಿ ಹೊಳ್ಳ, ಎಲ್ಲರೂ ನಮ್ಮವರೇ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಡೆಸಿಕೊಡೋದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಶ್ರದ್ಧೆಯಿಂದ, ಆಸಕ್ತಿಯಿಂದ ಸಭಾ ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಟ್ಟು ಸಭಿಕರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಈ ವೇದಿಕೆಯನ್ನು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೆಯುವಂಥ ಯಕ್ಷಗಾನ ಬಯಲಾಟಕ್ಕೆ ಬಿಟ್ಟುಕೊಡಬೇಕು ಎಂಬುದಾಗಿ ಅತಿಥಿ ಅಭ್ಯಾಗತರಲ್ಲಿ ಹೇಳುತ್ತಾ, ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮುಂದಿನ ವೇದಿಕೆಯಲ್ಲಿ